ಈಗ ಫುಲ್ ಎಂಜಾಯ್ಮೆಂಟ್. ಅದ್ಗೆ ನನ್ನ ಲೈಫಲ್ಲಿ ನಮ್ಮನೇಲಿ ಈ ತರ ಸಿಚುವೇಶನ್ ಬರುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅದ್ಗೆ. ಏನ್ರವ ಅದು? ನಾನು ಹೊರಗೋಗಿ ಎಣ್ಣೆ ಹೊಡಿಬಾರ್ದು ಅಂತ ಮನೆಗೆ ತರಿಸ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಸವಾ. ಪ್ರಮಾಣ ಬೇರೆ ಇದೆಯಲ್ಲಪ್ಪ, ಅದು ಪರವಾಗಿಲ್ಲ. ನೀವು ತಾನೇ ತರಿಸಿರೋದು. ಅದು ಕುಡಿ 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 ಒಳಗೋಗಿ ಕುಡಿದು ಬಿಟ್ಟು ಬರ್ತೀನಿ. ಆಹಾ ಮಾವಯ್ಯ, ಇದು ನಿಮಗಲ್ಲ. ನೀವೇನೋ ಆಣೆ ಮಾಡ್ಬಿಟ್ಟು ಕುಡಿದು ಬಿಡ್ತೀರಾ, ಆದ್ರೆ ನಾವು ಹಂಗಲ್ಲ. ಮಾತಂದ್ರೆ ಮಾತು. ಅದು ನನ್ನ ಗಂಡ ಕುಡಿಬೇಕು, ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತಂದು, ಅದಕ್ಕೆ ಅವರಿಗೋಸ್ಕರ ತಂದಿರೋದು. ಅಣ್ಣನೇ ಕುಡಿತಿದ್ದಾನೆ ಅಂದ್ಮೇಲೆ ನಾನಂತೂ ಇವಾಗ ಟೇಸ್ಟ್ ಮಾಡೇ ಮಾಡ್ತೀನಿ. ಚೋಟು, ನೀನು ಚಿಕ್ಕವಳು, ನೀನ್ ಕುಡಿತಿದ್ದಿ ಅಂದ್ರೆ ಇವತ್ತು ನಾನು ಕುಡಿಬೇಕು. ಬನ್ನಿ ಇವತ್ತೆಲ್ರೂ ಸೇರ್ಕೊಂಡು ಚಿತ್ತಾಲ್ ಪತ್ತಾಲ್ ಆಗೋಗ್ಬಿಡೋಣ. ನಂಗೆ ಕುಡಿಯಕ್ ಮುಂಚೆನೆ ಮತ್ತೆ ಹೇಳ್ತಾ ಇದೆ, ಓ ಸೂಪರ್ ಮಾರಿಗುಡಿ ಹತ್ತಿರ ನಂಜಗುಡಿದ್ದ ಮೈಸೂರು. ಯಾರ್ ಕಣ್ ಮಗ, ನೀನ್ ಯಾವತ್ತು ಕುಡಿದಿಲ್ಲ, ನನ್ ಮಾತು ಕೇಳಪ್ಪ. ಸುಮ್ನಿರಪ್ಪ, ದೊಡ್ಡವರೇ ಹೇಳಿಲ್ವಾ, ಗುಂಡಿನ ಮತ್ತೆ ಗಮ್ಮತ್ತು. ಅಳತೆ ಮೀರಿದರೆ ಆಪತ್ತು. ಹಾಕ್ಬಾರು, ನಂಗೆ 2 ಸ್ಪೂನ್ ಹಾಕಬಾರು. ಮಾವ, ಸ್ಪೂನ್ ಅಂತ ಹೇಳ್ಬಾರ್ದು, ಲೀಟರ್ ಲೆಕ್ಕದಲ್ಲಿ ML ಲೆಕ್ಕದಲ್ಲಿ ಹೇಳ್ಬೇಕು. ಫಸ್ಟ್ 30, 60, 90. ಗೊತ್ತಾಯ್ತು. ಫಸ್ಟ್ 30, ಆಮ್ಯಾಗ 60, ಆಮ್ಯಾಗ 90, ಆಮ್ಯಾಗ 40. ಅಲ್ವಾ ಅಪ್ಪಯ್ಯ? ತಗಡ್ರವ ತಗಡಿ. ಎಣ್ಣೆ ಚೆಲ್ತೀಯ ತಗೊಳವ. ಇನ್ನೊಂಚೂರು ಚೂರು. ಜಾಸ್ತಿ ನೀರ್ ಹಾಕ್ಬಿಡ್ಬಿಡ, ಕ್ವಾಲಿಟಿ ಹಾಳಾಗೋಗ್ಬಿಡುತ್ತೆ. ಈಗ ಹಾಲ್ ಮಾರುವಾಗ ನೀರ್ ಜಾಸ್ತಿ ಆಗಿದ್ರೆ ನಾವೆಲ್ಲರೂ ಬೈಕೊಳಲ್ವಾ? ಇದು ಹಂಗೆ, ನೀರ್ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ.